ಇತ್ತ ಮಂಡ್ಯದಲ್ಲೂ ಕೂಡ ಭುಗಿಲೆದ್ದಿದೆ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಆಕ್ರೋಶ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಮಹಿಳೆಯರು ಸಿಡಿದೆದ್ದಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರ ವಿವಾದಾತ್ಮಕ ಹೇಳಿಕೆಯ ವಿರುದ್ಧ ನಾರಿಯರು ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸ್ವತಃ ಈಗ ಮಂಡ್ಯದ ಅಭ್ಯರ್ಥಿ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಒಂದು ಸಂದರ್ಭದಲ್ಲಿ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಯನ್ನು ಕೊಟ್ಟು ಈಗ ವಿವಾದಾತ್ಮಕತೆಯನ್ನ ಒಳಪಟ್ಟು ಈಗ ಒಂದ್ ರೀತಿಯಾಗಿ ಮಹಿಳೆಯರ ಆಕ್ರೋಶಕ್ಕೆ ಗುರಿಯಾಗಿ ಹೋಗಿದ್ದಾರೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಹೆದ್ದಾರಿಯನ್ನ ತಡೆದು ಮಹಿಳೆಯರು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಮೂಲಕ ಗೋ ಬ್ಯಾಕ್ ಕುಮಾರಸ್ವಾಮಿ ಅಂತ ಘೋಷಣೆಯನ್ನ ಕೂಡ ಕೂಗಿದ್ದಾರೆ. ಮಂಡ್ಯದ ಅಭ್ಯರ್ಥಿ ಈಗ ಕುಮಾರಸ್ವಾಮಿ ಅವರು ಅಂಥದ್ರಲ್ಲಿ ಈ ರೀತಿ ಹೇಳಿಕೆ ಕೊಟ್ಟಿರೋದ್ರಿಂದ ಮಂಡ್ಯದ ಜನತೆಯೇ ಈಗ ಗೋ ಬ್ಯಾಕ್ ಕುಮಾರಸ್ವಾಮಿ ಅಂತ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ತುಮಕೂರಿನಲ್ಲಿ ವಿ ಸೋಮಣ್ಣ ಅವರ ಪರವಾಗಿ ಪ್ರಚಾರವನ್ನ ಮಾಡುವಂತ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಗ್ಯಾರಂಟಿಗಳಿಂದಾಗಿ ಮಹಿಳೆಯರು ದಾರಿ ತಪ್ತಾ ಇದ್ದಾರೆ, ಯಾರ ಜೇಬಿಗೆ ಕತ್ರಿ ಹಾಕಿ ಈ ರೀತಿ ಹಣ ಕೊಡ್ತಿದ್ದಾರೆ, ಹೀಗೆಲ್ಲ ಪ್ರಶ್ನೆ ಮಾಡಿ ವಿವಾದಾತ್ಮಕವಾಗಿ ಒಂದ್ ರೀತಿಯಾಗಿ ಕುಮಾರಸ್ವಾಮಿ ಅವರು ಆಕ್ರೋಶಕ್ಕೆ ಗುರಿ ಆಗ್ಬಿಟ್ಟಿದ್ದಾರೆ. ಈಗ ನಮ್ಮ ಹೆಣ್ಮಕ್ಳ ಬಗ್ಗೆ ಗ್ಯಾರಂಟಿ ಸ್ಕೀಮಿಂದ ಬಂದಿರತಕ್ಕಂಥ ದುಡ್ಡು ತಗೊಂಡು ಹಳ್ಳಿ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ. ಕುಮಾರಸ್ವಾಮಿ ಅವರೇ, ಎಲ್ಲಿ ನಮ್ಮ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ? ನಮ್ಮ ಸ್ಕೀಮಿಂದ, ನಮ್ಮ ಕೊಟ್ಟಂತ ಕಾಂಗ್ರೆಸ್ ಸರ್ಕಾರ ಸ್ಕೀಮಿಂದ ನೀವು ಉತ್ತರ ಕೊಡಿ. ಎಷ್ಟು ಸುಲಭವಾಗಿ ಸ್ವಾಭಿಮಾನ ಹೆಣ್ಮಕ್ಳನ್ನ ಕೆದಕಿದ್ದೀರಾ. ಇದಕ್ಕೆ ತಕ್ಕ ಉತ್ತರನ ಮಂಡ್ಯ ಜಿಲ್ಲೆ ಹೆಣ್ಮಕ್ಳೆಲ್ಲ ಇಡೀ ರಾಜ್ಯ ದೇಶ ಕೊಡುತ್ತೆ. ಯಾವತ್ತು ನಾಲ್ಗೆ ಬಿಗಿ ಹಿಡಿದು ಮಾತಾಡಿ ಹೆಣ್ಮಕ್ಳ ಬಗ್ಗೆ ಮಾತಾಡಬೇಕಾದ್ರೆ ಒಂದು ತೂಕ ಇರಬೇಕು. ಯಾವತ್ತೂ ನಿಮ್ಮನ್ನ ಹೆಣ್ಮಕ್ಳು ಸಂಸಲ್ಲ. ಯಾವತ್ತೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಹೆಣ್ಮಕ್ಳು ಬದುಕೋಸ್ಕರನೇ ಒಂದು ಸ್ಕೀಮ್ಗಳು ಕೊಟ್ಟಿದ್ದಾರೆ, ಹಂಗಂತ ದಾರಿ ತಪ್ಸಕ್ಕೆ ಕೊಟ್ಟಿಲ್ಲ. ಕುಮಾರಸ್ವಾಮಿ ಅವ್ರಿಗೆ ಇದು ಮನವರಿಕೆ ಯಾವಾಗ ಆಗತ್ತೆ ಅಂದರೆ ನಮ್ಮ ಹೆಣ್ಮಕ್ಳು ಅವ್ರನ್ನ ಸೋಲಿಸಿ ಮನೆ ಕಳಿಸ್ತೀವಲ್ಲ ನಮ್ಮ ಜಿಲ್ಲೆಯಲ್ಲಿ, ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ. ಯಾವುದೇ ಕಾರಣಕ್ಕೂ ಅವ್ರಿಗೆ ಸೋಲಿನ ಭೀತಿಯಿಂದ ಹತಾಶರಾಗಿ ನಮ್ಮ ಹೆಣ್ಮಕ್ಳ ಬಗ್ಗೆ ಕೆಣಕಿದ್ದಾರೆ. ಗ್ಯಾರಂಟಿ ಸ್ಕೀಮಿಂದ